ಹೆಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಅಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಾವಿವತ್ತು ಬೆಂಗಳೂರಲ್ಲೇನೆ ಬೆಸ್ಟ್ ಮಟನ್ ಬಿರಿಯಾನಿ ಅಂತ ಫೇಮಸ್ ಆಗಿರೋ ಮಲ್ಲಿಕಾ ಬಿರಿಯಾನಿ ಅವರ ಹೊಸ ಬ್ರಾಂಚಿಗೆ ಬಂದಿದ್ದೀವಿ. ಈ ಹೊಸ ಬ್ರಾಂಚ್ ಅಂತೂ ನೋಡೋದಿಕ್ಕೆ ಅರಮನೆ ಮಹಲ್ ತರ ಇದೆ. ಇವರ ಮೊದಲ ಬ್ರಾಂಚ್ ಇಂದ 2 ಕಿಲೋಮೀಟರ್ ಒಳಗಡೆ ಈ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಈ ಹೊಸ ಬ್ರಾಂಚ್ ಬೈರತ್ತಿ ಏರಿಯಾದಲ್ಲಿದೆ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಮಲ್ಲಿಕಾ ಬಿರಿಯಾನಿ ನ್ಯೂ ಅಂತ ಸರ್ಚ್ ಮಾಡಿದರೆ ಲೊಕೇಶನ್ ಸಿಗುತ್ತೆ. ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ, ಮಲ್ಲಿಕಾ ಬಿರಿಯಾನಿಯ ಹೊಸ ಬ್ರಾಂಚ್ ಹೇಗಿದೆ, ಮತ್ತೆ ಬಿರಿಯಾನಿ ಟೇಸ್ಟ್ ಹೇಗಿದೆ, ಮತ್ತೆ ಬಿರಿಯಾನಿ ಟೇಸ್ಟ್ ಹಾಗೆ ಮೇಂಟೈನ್ ಮಾಡಿದಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲ್ಲಿಕಾ ಮಟನ್ ಬಿರಿಯಾನಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ನನ್ನನ್ನು ಯಾರಾದರೂ ಬೆಂಗಳೂರಲ್ಲಿ ಬೆಸ್ಟ್ ನಾಟಿ ಸ್ಟೈಲ್ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಾನು ಮೊದಲು ಹೇಳೋ ನೇಮೆ ಈ ಮಲ್ಲಿಕಾ ಬಿರಿಯಾನಿ. ಇನ್ನು ಈ ಹೊಸ ಬ್ರಾಂಚಲ್ಲಂತೂ ಇಂಟೀರಿಯರ್ ಡಿಸೈನು ಸಖತ್ತಾಗಿ ಮಾಡಿದ್ದಾರೆ. ಇದ್ರ ಓನರು ವೆಂಕಟೇಶ್ ಅವರು ಮೊದಲು ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ರಂತೆ. ಸೊ ಅವರ ವರ್ಕು ಇಲ್ಲಿ ಎದ್ದು ಕಾಣುತ್ತೆ. ಅವರೇ ಡಿಸೈನ್ ಮಾಡಿದ್ದಾರೆ ಈ ಹೊಸ ಬ್ರಾಂಚ್ಗೆ. ನೋಡೋದಕ್ಕಂತೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಇಂಟೀರಿಯರು. ಒಳ್ಳೆ ಅರಮನೆ ಮಹಲ್ ಥರ ಡಿಸೈನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಆಂಬಿಯನ್ಸ್ ಅಂತೂ ಸಖತ್ತಾಗಿರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು, ಒಂದು ಮರನೂ ಇವರು ಕಡಿದನೇ ಅದ್ರನ್ನ ಸೇರಿಸ್ಕೊಂಡೇ ಡಿಸೈನ್ ಮಾಡಿದ್ದಾರೆ. ಎಲ್ಲ ಮರಗಳು ಮಧ್ಯ ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಊಟ ಎಂಜಾಯ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಇನ್ನು ಎಂಟ್ರೆನ್ಸಲ್ಲಿ ಕುತ್ಕೊಳ್ಳೋದಕ್ಕೆ ಲಾಂಜ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಲಾಂಜಲ್ಲೇ ಉಯ್ಯಾಲೆ ಎಲ್ಲ ಇದೆ. ಇನ್ನು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಇನ್ನು ಈ ಬ್ರಾಂಚು ಮಾಡಿರೋ ಮೈನ್ ಉದ್ದೇಶನೇ ಬಂದು ಫ್ಯಾಮಿಲಿಗೆ ಅಂತ. ಹಳೆ ಬ್ರಾಂಚ್ ಬಂದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಓಪನ್ ಇರುತ್ತೆ. ಈ ಹೊಸ ಬ್ರಾಂಚ್ ಬಂದು ನೈಟ್ 6:30 ಓಪನ್ ಆಗುತ್ತೆ. ಸೊ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಇನ್ನು ಮೇಲ್ಗಡೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನೀವೇನಾದರೂ ಒಂದು 10 ಜನ 15 ಜನ ಬಂದು ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡ್ತೀನಿ ಅಂದರೆ ಅದಕ್ಕೂ ಸ್ಪೇಸ್ ಬಿಟ್ಕೊಡ್ತಾರೆ. ಮತ್ತು ಗೆಟ್ ಟುಗೆದರ್ ಪಾರ್ಟೀಸ್ಗೂ ಸ್ಪೇಸ್ ಇದೆ ಇಲ್ಲಿ. ಇನ್ನು ಈ ಹೊಸ ಮಲ್ಲಿಕಾ ಬಿರಿಯಾನಿ ಬ್ರಾಂಚ್ ಮೆನು ನೋಡೋದಾದರೆ ಇಲ್ಲಿ ಹೊಸದಾಗೆ ಕಾಂಬೋಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುದ್ದೆ ಕಾಂಬೋ ಮತ್ತು ಮಟನ್ ಬಿರಿಯಾನಿ ಕಾಂಬೋ. ಅದು ಬಿಟ್ಟರೆ ನಿಮಗೆ ಹಾಟ್ ಬಾಕ್ಸ್ ಬಿರಿಯಾನಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಮುದ್ದೆ ಕಾಂಬೋದಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಒಂದು ಮುದ್ದೆ, ಮಟನ್ ಬಿರಿಯಾನಿ, ಮತ್ತು ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಮತ್ತು ಒಂದು ಮಟನ್ ಚಾಪ್ಸ್ ಪೀಸ್ ಸಿಗುತ್ತೆ. ಇನ್ನು ಇಲ್ಲಿ ಬಿರಿಯಾನಿ ತಿಂದವ್ರು ಗೊತ್ತಿರುತ್ತೆ, ಇಲ್ಲಿ ಒಂದು ಬಿರಿಯಾನಿ ಕ್ವಾಂಟಿಟಿ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಒಂದು ಬಿರಿಯಾನಿಲಿ 2 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಕ್ವಾಂಟಿಟಿ. ಸೊ ಒಟ್ಟಾರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದು ನೈಟ್ ಡಿನ್ನರ್ ಮಾಡೋದಕ್ಕೆ ಒಂದು ಒಳ್ಳೆ ಆಂಬಿಯನ್ಸ್ ಇರೋ ಹೋಟೆಲ್ಲು ಈ ಮಲ್ಲಿಕಾ ಬಿರಿಯಾನಿ ಅಂತ ಹೇಳ್ಬೋದು. ಸೊ ನಾವಿವತ್ತು ಮತ್ತೆ ಮಲ್ಲಿಕಾದು ನ್ಯೂ ಬ್ರಾಂಚಿಗೆ ಬಂದಿದ್ವಿ. ಇದಂತೂ ಪರ್ಟಿಕ್ಯುಲರ್ಗೆ ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ. ಆಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಒಳ್ಳೆ ಅರಮನೆ ಮಹಲ್ ಥರ ಇದೆ ಆಂಬಿಯನ್ಸು. ಇವಾಗ ನಾವು ಆರ್ಡ್ರ್ ಮಾಡಿರೋದು ಒಂದು ಮಟನ್ ಕಾಂಬೋ ಮತ್ತು ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ. ಮಟನ್ ಕಾಂಬೋದಲ್ಲಿ ಒಂದು ಫುಲ್ ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಒಂದು ಮಟನ್ ಚಾಪ್ಸ್ ಪೀಸ್, 2 ಪೆಪ್ಪರ್ ಚಿಕನ್, ಇಷ್ಟು ಐಟಮ್ ಬಂದಿದೆ. ನೋಡೋಣ, ಒಂದು ಕಡೆಯಿಂದ ಟೇಸ್ಟ್ ಮಾಡೋಣ. ಫಸ್ಟು ಸ್ಟಾರ್ಟರ್ಸಿಂದ ಶುರು ಮಾಡೋಣ. ಫಸ್ಟೇ ಮಟನ್ ಟೇಸ್ಟ್ ಮಾಡ್ಬಿಡೋಣ, ಆಮೇಲೆ ಟೇಸ್ಟ್ ಮಾಡಿದ್ರೆ ಕಿರಲ್ಲ. ನೋಡಿ, ಒಳ್ಳೆ ಪೀಸ್ ಕೊಟ್ಟಿದ್ದಾರೆ. ಇದು ಮಟನ್ ಚಾಪ್ಸ್ ಪೀಸು. ಈ ಕಾಂಬೋದಲ್ಲಿ 1 ಪೀಸ್ ಬರುತ್ತೆ. ನೋಡ್ಬೋದು, ಮಟನ್ ಅಂತೂ ಸಾಕಾಗಿ ಬಂದಿದೆ. ಮಟನ್ ಚಾಪ್ಸ್ ಸಾಕಾಗಿದೆ. ಇಲ್ಲಿ ನನ್ನ ಫೇವ್ರೆಟ್ ಮಟನ್ ಬಿರಿಯಾನಿ ಬಿಟ್ಟರೆ ಸೆಕೆಂಡ್ ಮಟನ್ ಚಾಪ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪೆಪ್ಪರ್ ಚಿಕನ್.
ಚೆನ್ನಾಗಿದೆ ಪೆಪ್ಪರ್ ಚಿಕನ್. ಬಾಯಿಗೆ ಹಿಡಿದ ತಕ್ಷಣ ಪೆಪ್ಪರ್ ಸ್ಪೈಸಿನೆಸ್ಸು ಜಾಸ್ತಿನೇ ಇದೆ. ಒಳ್ಳೆ ಸ್ಟಾರ್ಟರ್ಸು, ಬಟ್ ಎಲ್ಲ ಎರಡೆರಡೇ ಪೀಸು. ನೆಕ್ಸ್ಟ್ ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಇದು ಅಷ್ಟೇ ಸಕ್ಕ ಸ್ಪೈಸಿ ಇದೆ. ಚಿಕನ್ ಅಷ್ಟೇ ಸಕ್ಕ ಸ್ಪೈಸಿ ಆಗಿದೆ. ಮೀಟ್ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. 3 ಸ್ಟಾರ್ಟರ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆಲ್ ಕುಕ್ಡ್. ಇನ್ನು ಪೆಪ್ಪರ್ ಚಿಕನ್ ಮತ್ತು ಚಿಲ್ಲಿ ಚಿಕನ್ ಅಂತೂ ಸಕ್ಕ ಸ್ಪೈಸಿ ಇದೆ. ಸ್ಪೈಸಿ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಮ್ಮ ಮೇಯ್ನ್ ಐಟಮ್ ಮಟನ್ ಬಿರಿಯಾನಿ. ನಿಮಗೆ ಗೊತ್ತೇ ಇರುತ್ತೆ, ಇಲ್ಲಿ ಮಟನ್ ಬಿರಿಯಾನಿ ಅಂತೂ ಕ್ವಾಂಟಿಟಿ ಸಖತ್ತಾಗಿ ಕೊಟ್ಟಿರ್ತಾರೆ. ಒಂದು ಬಿರಿಯಾನಿ ಇಬ್ಬರು ತಿನ್ಬೋದು ಅಷ್ಟಿರುತ್ತೆ. ಮಲ್ಲಿಕಾ ಪಾಪ್ಯುಲರ್ ಬಂದು ಮಟನ್ ಬಿರಿಯಾನಿಗೆ. ಇಲ್ಲಿ ನಮ್ಮ ಮಸ್ಟ್ ಟ್ರೈ ಡಿಶ್ ಮಟನ್ ಬಿರಿಯಾನಿ. ನೋಡೋಣ ನಮ್ಮ ಹಳೆ ಬ್ರಾಂಚ್ ಟೇಸ್ಟ್ ಇದೆಯಾ ಅಂತ. ಬಿರಿಯಾನಿ ಅಂತೂ ಸೇಮ್ ಟೇಸ್ಟ್ ಇದೆ. ಹಳೆ ಬ್ರಾಂಚ್ ಟೇಸ್ಟ್ ಏನಿತ್ತು ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಓಜಿ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಬಿರಿಯಾನಿ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ಮಟನ್ ಬಿರಿಯಾನಿ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ದಿಸ್ ಇಸ್ ದ ಬೆಸ್ಟ್. ಇನ್ನು ಮಟನ್ ಅಷ್ಟೇ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಮಟನ್ ಅಂತೂ ಪೀಸಸ್ ಬಗ್ಗೆ ಮಾತಾಡೋಂಗಿಲ್ಲ. ರೆಡ್ ಮೀಟು, ಮಟನ್ ಬಿರಿಯಾನಿ ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಚೆನ್ನಾಗಿದೆ. ಸೊ ಇವಾಗ ಚಿಕನ್ ಬಿರಿಯಾನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ಟಿಪಿಕಲ್ ದೊನೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಆ ಥರ ಟೇಸ್ಟ್ ಇದೆ. ಬಟ್ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ. ಇಲ್ಲಿ ಚಿಕನ್ ಬಿರಿಯಾನಿ ಚೆನ್ನಾಗಿದೆ. ಚಿಕನ್ ಇಷ್ಟಪಡೋರು ಟ್ರೈ ಮಾಡ್ಬೋದು.